ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ PKL ಅಭಿಮಾನಿಗಳಿಗೆ ಒಂದು ತುಂಬ ದೊಡ್ಡ ಗುಡ್ ನ್ಯೂಸ್ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಈಗಾಗಲೇ ಬರುತ್ತಿರೋ ದೊಡ್ಡ ರಿಪೋರ್ಟ್ಸ್ ಪ್ರಕಾರ ಪ್ರೊ ಕಬಡ್ಡಿ ಲೀಗ್ ಸೀಸನ್ 12 ಯಾವಾಗ ಶುರುವಾಗಲಿದೆ ಅಂತ ಒಂದು ತುಂಬ ದೊಡ್ಡ ಅಪ್ಡೇಟ್ ಬಂದಿದೆ. ಮತ್ತೆ ಅದರ ಜೊತೆಗೇನೆ ಈ ಬಾರಿ PKLಗೆ ಹೊಸ ವೆನ್ಯೂಸ್ಗಳು ಯಾವುದಾಗಲಿದೆ, ಮತ್ತೆ ಬೆಂಗಳೂರು ಬುಲ್ಸಿನ ಅಭಿಮಾನಿಗಳಿಗೆ ಕೂಡ ಒಂದು ತುಂಬ ದೊಡ್ಡ ಗುಡ್ ನ್ಯೂಸ್ ಇದೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಈ ಯೂಟ್ಯೂಬ್ ಚಾನಲ್ ನಿಮಗೆ ಹೀಗೇನೆ ಕ್ರಿಕೆಟ್ ಮತ್ತು ಕಬಡ್ಡಿ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ಸಿಗುತ್ತಾ ಹೋಗುತ್ತೆ. ಹಾಗಾದರೆ ನಾವು ಇನ್ನೂ ಥರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಆಕ್ಷನ್ ಮುಗಿದ ಬಳಿಕ PKLನ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಕೆಲವು ರೂಮರ್ಸ್ಗಳು ಹರಿದಾಡ್ತಾ ಇದ್ದವು. ಅಂದರೆ PKL ಈ ಬಾರಿ ನಮಗೆ ಆಗಸ್ಟ್ 15ರ ಒಳಗೇನೆ ನೋಡಲಿಕ್ಕೆ ಸಿಗುತ್ತೆ. ಈ ಬಾರಿ ತುಂಬಾನೇ ಬೇಗ PKL ಶುರುವಾಗಲಿದೆ ಅಂತಹ ಕೆಲವು ರೂಮರ್ಸ್ಗಳು ಹರಿದಾಡ್ತಾ ಇದ್ದವು. ಆದರೆ ಈಗಷ್ಟೇ ಬರುತ್ತಿರುವ ರಿಪೋರ್ಟ್ಸ್ ಪ್ರಕಾರ PKL ಸೀಸನ್ 12ಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 5 ಸೆಪ್ಟೆಂಬರ್ ಆಗಲಿದೆ. ಅಂದರೆ ನಮಗೆ ಈ ಬಾರಿಯ ಪ್ರೊ ಕಬಡ್ಡಿ ಲೀಗ್ ಬಂದ್ಬಿಟ್ಟು ಸೆಪ್ಟೆಂಬರ್ 5ಕ್ಕೆ ಶುರುವಾಗಲಿದೆ. ಹೌದು ಫ್ರೆಂಡ್ಸ್, ಇದು ಕೂಡ ಏನು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ, ಆದರೆ ಕೆಲವು ತುಂಬಾ ದೊಡ್ಡ ದೊಡ್ಡ ಸೋರ್ಸಸ್ಗಳಿಂದ ಈ ತರಹದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಗಾಗಿ ನಾವು ಈ ಒಂದು ಅಪ್ಡೇಟ್ ಅನ್ನು ನಂಬಬಹುದು. ಬಟ್ ಆದರೂ ಕೆಲವು ಅಭಿಮಾನಿಗಳಿಗೆ ಈ ನ್ಯೂಸ್ ಅನ್ನಂತೂ ಕೇಳಿ ತುಂಬಾನೇ ಬೇಜಾರು ಕೂಡ ಆಗಿರಬಹುದು. ಯಾಕೆಂದ್ರೆ ಎಲ್ಲರೂ ಕೂಡ ಅನ್ಕೊಂಡಿದ್ದರು ನಮಗೆ ಆಗಸ್ಟ್ ಅಲ್ಲಿ ಈ ಬಾರಿ PKL ನೋಡಲಿಕ್ಕೆ ಸಿಗುತ್ತೆ ಅಂತ. ಆದರೆ ಈಗಷ್ಟೇ ಇವರು ಹೇಳೋ ಪ್ರಕಾರ PKL ಬಂದ್ಬಿಟ್ಟು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗಲಿದ್ದು ನಾವು ಇನ್ನೂ ಕೂಡ 2 ತಿಂಗಳ ಕಾಲ PKL ಅನ್ನು ನೋಡಲು ವೇಟ್ ಮಾಡಬೇಕು. ಮತ್ತೆ ಇದರ ಜೊತೆಗೆ PKL ವೆನ್ಯೂಸ್ ಗಳ ಬಗ್ಗೆ ಕೂಡ ಒಂದು ತುಂಬಾ ದೊಡ್ಡ ಅಪ್ಡೇಟ್ ಬರ್ತಾ ಇದೆ. ಈ ಬಾರಿ PKL ಬಂದ್ಬಿಟ್ಟು ಚೆನ್ನೈ, ಹೈದರಾಬಾದ್ ಮತ್ತು ನೋಯ್ಡಾದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಈ ಬಾರಿ ಎಲ್ಲಾ ಪಂದ್ಯಗಳು ಈ 3 ವೆನ್ಯೂ ಅಲ್ಲಿ ಆಗಲಿದೆ. ಮತ್ತೆ ಇದರ ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸಿನ ಅಭಿಮಾನಿಗಳಿಗೆ ಕೂಡ ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಇದೆ. ಈ ಬಾರಿ ಪ್ರೊ ಕಬಡ್ಡಿ ಲೀಗ್ ನ ಎಲ್ಲಾ ಪ್ಲೇ ಆಫ್ಸ್ ನ ಪಂದ್ಯಗಳು ಬಂದ್ಬಿಟ್ಟು ಬೆಂಗಳೂರು ಮತ್ತು ಜೈಪುರಲ್ಲಿ ಆಗುವ ಸಾಧ್ಯತೆ ಇದೆ. ಹೌದು, ಇದು ಈಗಾಗಲೇ ಬರುತ್ತಿರುವ ದೊಡ್ಡ ಅಪ್ಡೇಟ್. ನಮಗೆ ಈ ಬಾರಿ ಪ್ಲೇ ಆಫ್ಸ್ ನ ಪಂದ್ಯಗಳು ಬಂದ್ಬಿಟ್ಟು ಬೆಂಗಳೂರು ಮತ್ತು ಜೈಪುರಲ್ಲಿ ನೋಡಲಿಕ್ಕೆ ಸಿಗಲಿದ್ದು ಇದು ಅಂತೂ ನಮ್ಮ ಕರ್ನಾಟಕದ ಎಲ್ಲಾ ಕಬಡ್ಡಿ ಅಭಿಮಾನಿಗಳಿಗೆ ತುಂಬಾನೇ ದೊಡ್ಡ ಗುಡ್ ನ್ಯೂಸ್. ಯಾಕೆಂದ್ರೆ ನಮ್ಮ ತಂಡ ಏನಾದರೂ ಇಲ್ಲಿ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆದರೆ ನಾವು ಬೆಂಗಳೂರಿಗೆ ಹೋಗಿ ನಮ್ಮ ತಂಡದ ಪಂದ್ಯವನ್ನು ಲೈವ್ ಆಗಿ ವೀಕ್ಷಣೆ ಮಾಡಬಹುದು. ಮತ್ತೆ ನಿಮಗೆ ಈ ನ್ಯೂಸ್ ಅನ್ನು ಕೇಳಿ ಎಷ್ಟು ಖುಷಿ ಆಯಿತು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.